ಜೀವನಾಡಿ, ಇದು ಕನ್ನಡಿಗರ ನಾಡಿಮಿಡಿತ. ಕಲ್ಯಾಣ ಕರ್ನಾಟಕದ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಮಂಗಳವಾರ ಹೊಸ ಕ್ರೆಸ್ಟ್ ಗೇಟ್ ಅಳವಡಿಸುವ ಕಾರ್ಯ ಆರಂಭಿಸಲಾಗಿದ್ದು 33 ಗೇಟ್ಗಳ ಪೈಕಿ ಮೊದಲು 18ನೇ ಕ್ರೆಸ್ಟ್ ಗೇಟ್ ಅಳವಡಿಸುವ ಕಾರ್ಯವನ್ನ ತುಂಗಭದ್ರಾ ಮಂಡಳಿ ಕೈಗೆತ್ತಿಕೊಂಡಿದೆ. ಅಣೆಕಟ್ಟಿಗೆ ಪೂಜೆ ನೆರವೇರಿಸಿ ಗೇಟ್ ಜೋಡಣೆ ಕಾರ್ಯವನ್ನು ಮಂಡಳಿ ಅಧಿಕಾರಿಗಳು ಆರಂಭಿಸಿದ್ರು. 40 ಟನ್ ತೂಕದಲ್ಲಿ ತಯಾರಿಸಿರುವ ಹೊಸ ಗೇಟ್ ಅನ್ನ 8 ತುಂಡಾಗಿ ಮಾಡಿಕೊಂಡು ಒಂದೊಂದಾಗಿ ಕ್ರೇನ್ ಯಂತ್ರದ ಸಹಾಯದಿಂದ ಅಳವಡಿಸಲಾಗುತ್ತಿದೆ. ಹೊಸ ಗೇಟ್ ಅಳವಡಿಕೆಗಾಗಿ ಜಲಾಶಯದ ನೀರಿನ ಸಂಗ್ರಹ ಕಡಿಮೆ ಆಗುವುದನ್ನೇ ಕಾದು ಕುಳಿತಿದ್ದ ಮಂಡಳಿ ಇದೀಗ ಹೊಸ ಗೇಟ್ ಅಳವಡಿಕೆಗೆ ಮುಂದಾಗಿದೆ. ಜಲಾಶಯದಲ್ಲಿ ನೀರಿನ ಸಂಗ್ರಹ ಪ್ರಮಾಣ ಇದೀಗ 43 ಟಿಎಂಸಿ ಅಡಿಗೆ ಕುಸಿದಿದೆ. ನೀರಿನ ಮಟ್ಟ 1612.62 ಅಡಿಗೆ ಕುಸಿದಿದೆ. ಈ ಮೂಲಕ ಕ್ರೆಸ್ಟ್ ಮಟ್ಟದ ಕೆಳಗೆಯೇ ಇದೀಗ ನೀರು ಸಂಗ್ರಹವಾಗಿದ್ದು, ಇದರಿಂದ ಗೇಟ್ ಅಳವಡಿಕೆಗೆ ಇರುವ ಎಲ್ಲಾ ಅಡ್ಡಿಯೂ ನಿವಾರಣೆಯಾಗಿದೆ. ಕಳೆದ 2024 ಆಗಸ್ಟ್ 11ರಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರೆಸ್ಟ್ ಗೇಟ್ಗಳ ಪೈಕಿ 19ನೇ ಗೇಟ್ ನೀರಿನಲ್ಲಿ ಕೊಚ್ಚಿ ಹೋದ ಬಳಿಕ 50 ವರ್ಷ ಹಳೆಯದಾದ ಗೇಟ್ಗಳ ಬದಲಾವಣೆ ಮಾಡಲೇಬೇಕು ಎಂಬ ಅಭಿಪ್ರಾಯವನ್ನ ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ಸರ್ಕಾರದ ಮುಂದೆ ಇಟ್ಟರು. ತ್ರಿವಳಿ ರಾಜ್ಯಗಳ ಸೂಚನೆಯಂತೆ ತುಂಗಭದ್ರಾ ಮಂಡಳಿ ಹೊಸ ಗೇಟ್ ಅಳವಡಿಕೆಗೆ ಕ್ರಮ ಕೈಗೊಳ್ಳಲು ಟೆಂಡರ್ ಆಹ್ವಾನ ಮಾಡಿತ್ತು. ಟೆಂಡರ್ ಪಡೆದು ಅಹಮದಾಬಾದ್ನ ಹಾರ್ಡ್ವೇರ್ಸ್ ಟೂಲ್ಸ್ ಅಂಡ್ ಮೆಷಿನರಿ ಪ್ರಾಜೆಕ್ಟ್ ಕಂಪನಿ ಈಗಾಗಲೇ 15 ಗೇಟ್ಗಳನ್ನು ತಯಾರಿಸಿದೆ. ನುರಿತ ಕಾರ್ಮಿಕರ ಮೂಲಕ ಈ ಗೇಟ್ಗಳನ್ನು ಒಂದೊಂದಾಗಿ ಅಣೆಕಟ್ಟಿನ ಮೇಲೆ ಹೊತ್ತೊಯ್ದು ಜೋಡಣೆ ಮಾಡಲು ಮುಂದಾಗಿದೆ. ಕಳೆದ ಡಿಸೆಂಬರ್ 6ರಂದು ಅಣೆಕಟ್ಟಿನ ಮೇಲೆ ವಿಶೇಷ ಪೂಜೆ ಸಲ್ಲಿಸಿ ಹೊಸ ಕ್ರೆಸ್ಟ್ ಗೇಟ್ ಅಳವಡಿಕೆಗೆ ಮುನ್ನ ಹಳೆ ಗೇಟ್ಗಳನ್ನು ತೆರವುಗೊಳಿಸುವ ಕೆಲಸವನ್ನು ಆರಂಭಿಸಿದ್ದು, ಇದೀಗ ಜಲಾಶಯದ ಅಷ್ಟೂ ಹಳೆ ಗೇಟ್ ತೆರವು ಕಾರ್ಯ ಪೂರ್ಣಗೊಂಡಿದ್ದು, ಇದೀಗ ಹೊಸ ಗೇಟ್ ಅಳವಡಿಕೆ ಶುರು ಮಾಡಿದೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.